ನೀನದು ಜಯಿಸೋ ನಾಯಕ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಆರ್ ಮಂಜುನಾಥ್ ಸರ್ ಯಾವ ಮನೆಗೆ ಹೋದ್ರು ಮಂಜಣ್ಣ, ಎಲ್ಲೋದ್ರು ಮಂಜಣ್ಣ, ಯಾವ ಮನೆಗೂ ಮತ್ತೊಮ್ಮೆ ಮಂಜಣ್ಣ, ಇನ್ನೊಮ್ಮೆ ಮಂಜಣ್ಣ ಅನ್ಕೊಂಡು ಬಹಳ ಇದ್ರಲ್ಲಿ ನನ್ ಮೇಲೆ ಜನ ಎಲ್ಲೋದ್ರು ಬಹಳ ಪ್ರೀತಿ ವಿಶ್ವಾಸದಲ್ಲಿ ಇತ್ತು. ಕೊನೆ ಇದ್ರಲ್ಲಿ ಒಂಚೂರು ಏರುಪೇರು ಆಯ್ತು. ಏರುಪೇರು ಆಗಿದ್ಕೆ ಅದು ಜನ ಮಾಡಿಲ್ಲ, ಅದು ನಾನೇ ಅಡವಟ್ಟು ಮಾಡ್ಕೊಂಡೆ ಎಲ್ಲೋ ಅಂತವ. ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಇರೋದು. ಉದಾಹರಣೆಗೆ ನನ್ನೇ ಇವತ್ತು 2 ವರ್ಷ ಆಯ್ತು ತಗೊಂಡಲ್ಲಿ. ಯಾವತ್ತು ಕರೆದು ಈ ಕ್ಷೇತ್ರಕ್ಕೆ ಏನಾಗ್ಬೇಕು, ಎತ್ತಾಗ್ಬೇಕು, ಏನ್ ಮಾಡ್ಬೇಕು ಒಂದ್ ದಿವಸ ಕೇಳಿದ್ಮೇಲೆ ಇನ್ ಪಕ್ಷ ಹೆಂಗ್ ಸಂಘಟನೆ ಮಾಡ್ತೀನಿ ನೀನು? ಪಾಪ ಅವರು ಲ್ಯಾಂಡ್ ಲಾರ್ಡ್ಸ್ ಹತ್ರ ನಾವು ಕೈ ಕಾಲು ಬಿದ್ದು ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ಹೋಗಿ ಬಿಡಿಸ್ತೆ. ಹೆಂಗಾಗಿದೆ ಅಂದ್ರೆ ಕೆಟ್ಟ ಕೆರೆ ಹಿಡಿದು ಎಲ್ಲ ಗುಂಡಿಗಳು ಬಿದ್ದು ಮಳೆ ಬಂದ್ರೆ ಬಸ್ಸು ತೂಗಾಡ್ತವೆ. ಜನ ಯಾರನ ಇವತ್ತು ನೋಡ್ಬಿಟ್ರೆ ನಿಜವಾಗೂ ಮಕ್ಕಳು ಈ ತರ ಇತ್ತೀಚೆಗೆ ಅಸೆಂಬ್ಲಿ ನೋಡ್ತಾ ಇದ್ದೀವಿ. ಅದೊಂದು ವಿರೋಧ ಪಕ್ಷನ, ಅದು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ. ಹಿಂಗಾದ್ರೆ ಏನು ಈ ಸಾರ್ವಜನಿಕರಿಗೆ ಏನ್ ನೀವು ನ್ಯಾಯ ಕೊಡ್ತಾ ಇದ್ದೀರಾ? ಕಾಂಗ್ರೆಸ್ ಬಗ್ಗೆ ಒಂಚೂರು ಅಸಮಾಧಾನ ಇದ್ದಂಗೆ ಇದ್ದೀರಲ್ಲ ಸರ್ ನೀವು. ಇರೋದು ಹೇಳ್ತೀನಿ ಮೇಡಮ್. ನಾನು ಕಾಂಗ್ರೆಸ್ ಆಗ್ಲಿ ಯಾರೇ ಆಗ್ಲಿ ನೋಡು, ಒಳ್ಳೆ ಕೆಲಸ ಒಳ್ಳೇದು ಅಂತ ಹೇಳಲೇಬೇಕು. ಎಲ್ಲಾರನ್ನು ಒಂದೇ ಇದ್ ಮಾಡಬಾರ್ದು. JDS ಗೆ ಹೋಗ್ತೀರಾ ಅಂತ ನಾನು ಸರ್. JDS ಹೋಗ್ತೀನಿ ಅಂತಲ್ಲ, ಯಾಕೆಂದ್ರೆ ಮಾನ್ಯ ಶಿವಕುಮಾರ್ ಅವರು ಸಾಹೇಬ್ರು CM ಆಗಿದ್ದಾರೆ. ಅವರು ನಮ್ಗೆ ಚೆನ್ನಾಗಿ ಗೌರವ ಕೊಟ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಬಂದವ್ರೆ. ಕ್ಷೇತ್ರದ ಜನರಿಗೆ ಏನ್ ಹೇಳ್ತೀರಾ ಸರ್? ಜನಕ್ಕೆ ಒಳ್ಳೇದಾಗಬೇಕು, ನನಗಲ್ಲ, ನನಗೇನು ಬೇಡ, ನಾವ್ ಹಿಂಗೆ ಇರ್ತೀವಿ. ಕೃಷ್ಣ ಸರ್ನ ನೀವು ತುಂಬಾ ಹತ್ರದಿಂದ ನೋಡಿರುವಂತವ್ರು. ಅವ್ರು ಹೆಂಗಿರ್ತಿದ್ರು ಸರ್ ಮನೇಲೆಲ್ಲ? ನಿಮ್ದು ಅವ್ರದ್ದು ಬಾಂಡಿಂಗ್ ಹೆಂಗಿತ್ತು? ಮೇಡಮ್, ಪ್ರೇಮ ಅಂದ್ಬಿಟ್ಟು ಇವತ್ತು ಆ ಪ್ರೇಮ ಕೃಷ್ಣನೇ ನನ್ನ ಮನೆ ಬಾಗ್ಲಾಗಿರೋದು.